Hi everyone, welcome to Swa Learning, learn from anywhere. If you are not subscribed yet, please subscribe the channel by pressing the subscribe button below so that you will get the notifications of all my future upcoming videos soon as I uploaded. So in this session of class, we shall continue the compound interest component of 4th semester BCom students with respect to their subject quantitative techniques. In last two videos, that is part 1 and part 2, we have learned about two aspects. One is in part 1 we learned about how to calculate CI and A, that is compound interest and amount payable ಅಲ್ವಾ. ಫಸ್ಟ್ ವಿಡಿಯೋದಲ್ಲಿ ಇದನ್ನು ಪಾರ್ಟ್ 1ನಲ್ಲಿ ಇವೆರಡನ್ನ ಕಲ್ತ್ಕೊಂಡಿದ್ದೀರಿ. ಇಫ್ ದೇರ್ ಇಸ್ ನೋ ಕಂಡೀಷನ್, ಎಲ್ಲವೂ ಕೂಡ ಆನ್ಯುವಲಿನೇ ಪೇಮೆಂಟ್ ಆಗೋದಾದರೆ ಹೇಗೆ ಅಂತಕ್ಕಂಥದ್ದನ್ನು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ. ಸೊ ಸೆಕೆಂಡ್ ವಿಡಿಯೋದಲ್ಲಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಪಾರ್ಟ್ 2ನಲ್ಲಿ ಸೊ ಫ್ರೀಕ್ವೆನ್ಸಿ ಆಫ್ ಕಾಂಪೌಂಡಿಂಗ್. ಸೊ ಫ್ರೀಕ್ವೆನ್ಸಿ ಆಫ್ ಕಾಂಪೌಂಡಿಂಗ್ ಕೊಟ್ಟಿದ್ರೆ ಅಂದರೆ ಸೊ ಯಾವ್ಯಾವುದು ಫ್ರೀಕ್ವೆನ್ಸಿ ಆಫ್ ಕಾಂಪೌಂಡಿಂಗ್ ಅಂತಂದರೆ ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ಆ್ಯನ್ಯುವಲ್ ಕಾಂಪೌಂಡಿಂಗು, ಅದೇ ರೀತಿ ಹಾಫ್ ಇಯರ್ಲಿ, ನೆಕ್ಸ್ಟು ಕ್ವಾರ್ಟರ್ಲಿ, ಮಂತ್ಲಿ ಅಲ್ವಾ. ಸೊ ಈ ರೀತಿ ಲೆಕ್ಕಗಳನ್ನು ಮಾಡಿದ್ದೀರಿ. ಆ್ಯನ್ಯುವಲಿ ಇದ್ದಾಗ 1 ಅಂತ ತಗೊಳ್ಳೋದು, ಹಾಫ್ ಇಯರ್ ಇದ್ದಾಗ 2, ಕ್ವಾರ್ಟರ್ಲಿ ಅಂತಂದರೆ 4, ಮಂತ್ಲಿ ಅಂದರೆ 12. ಈ ರೀತಿ ತೊಗೊಂಡು ನೀವು ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಅಮೌಂಟ್ ಪೇಯಬಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಅಮೌಂಟ್ ಫಾರ್ಮುಲಾ ಏನಿತ್ತು, P ಇಂಟು 1 + R/100 ಹೋಲ್ ಪವರ್ T. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ಇದು ಎರಡೇ ಫಾರ್ಮುಲಾ ಥ್ರೂ ಔಟ್ ಯರ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್. ಈ ಕಾಂಪೌಂಡ್ ಇಂಟ್ರೆಸ್ಟ್ ಯೂನಿಟಲ್ಲಿ ಸೊ ಎರಡೇ ಫಾರ್ಮುಲಾವನ್ನು ನೀವು ಬಳಸೋದು. ವಾಟ್ ಎವರ್ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್, ಈ ಥರ ಟೈಪ್ 1 ಮತ್ತು ಟೈಪ್ 2 ಮುಗಿದಿದೆ ಅಲ್ವಾ. ಟೈಪ್ 1 ಮತ್ತು ಟೈಪ್ 2 ಕ್ವಶನ್ಸನ್ನು ನಾವೀಗ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇನ್ ದಿಸ್ ಸೆಷನ್ ಆಫ್ ಕ್ಲಾಸ್ ವಿ ಶಲ್ ಕಂಟಿನ್ಯೂ ವಿತ್ ದಿ ಟೈಪ್ 3 ಕ್ವಶನ್ಸ್. The type 3 is nothing but I have made it as calculation of principal, rate and time. ಸೊ ಅಂದರೆ ನೀವು ಹೇಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಒಂದು ಸಾರಿ ಪಿ ಕಂಡುಹಿಡಿಯೋದು ಹೇಗೆ, ಟಿ ಕಂಡುಹಿಡಿಯೋದು ಹೇಗೆ, ಆರ್ ಕಂಡುಹಿಡಿಯೋದು ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಇನ್ ಕಾಂಪೌಂಡ್ ಇಂಟ್ರೆಸ್ಟಲ್ಲೂ ಕೂಡ ಯು ಶುಡ್ ಕ್ಯಾಲ್ಕುಲೇಟ್ ಪಿ, ಯು ಶುಡ್ ಕ್ಯಾಲ್ಕುಲೇಟ್ ಆರ್ ಆ್ಯಂಡ್ ಯು ಶುಡ್ ಕ್ಯಾಲ್ಕುಲೇಟ್ ಟಿ ವೆನೆವರ್ ದ ಅದರ್ ಇನ್ಫಾರ್ಮೇಷನ್ಸ್ ಆರ್ ಗಿವನ್ ಆ್ಯಂಡ್ ದಿಸ್ ಇನ್ಫಾರ್ಮೇಷನ್ ಈಸ್ ಆಬ್ಸೆಂಟ್. ಸೊ ಇದರಲ್ಲಿ ನಾವು ವಿ ಶಲ್ ಕಂಟಿನ್ಯೂ ವಿತ್ ದಿ ಫಸ್ಟ್ ಒನ್, ಪ್ರಿನ್ಸಿಪಲ್ ಅಮೌಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಫಸ್ಟು ನಾವು ನೋಡ್ತಾ ಬರೋಣ. ಸೊ ಫಸ್ಟ್ ಒನ್, ಟು ಫೈಂಡ್ ಪ್ರಿನ್ಸಿಪಲ್. ಯು ನೋಟ್ ಡೌನ್ ದಿ ನೋಟ್ಸ್ ಆ್ಯಂಡ್ ಯು ವಿಲ್ ಗೆಟ್ ದಿ ಗುಡ್ ಇನ್ಫಾರ್ಮೇಷನ್ ಆ್ಯಂಡ್ ಲರ್ನಿಂಗ್ ಪ್ರಾಸೆಸ್. ಸೊ ಇನ್ ದಿಸ್ ವಿ ಶಲ್ ಸ್ಟಾರ್ಟ್ ವಿತ್ ದಿ ಇಲ್ಲಸ್ಟ್ರೇಷನ್ 1. ಸೊ ಮೊದಲನೇ ಕ್ವಶನಿಂದ ನಾವು ಶುರು ಮಾಡೋಣ, ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಅಂತ ನೋಡ್ತಾ ಬರೋಣ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಕ್ವಶನನ್ನು ಕೇರ್ಫುಲ್ಲಾಗಿ ಓದ್ಕೋಬೇಕು. ವಾಟ್ ಎವರ್ ದ ಇನ್ಫಾರ್ಮೇಷನ್ ಇಸ್ ಗಿವನ್ ಯು ಶುಡ್ ರೈಟ್ ಡೌನ್ ವೆರಿ ನೀಟ್ಲಿ. ಕರೆಕ್ಟಾಗಿ ಅದನ್ನು ಬರ್ಕೋಬೇಕು. ಇಫ್ ಪರ್ಫೆಕ್ಟಾಗಿ ನೀವು ಬರ್ಕೊಳ್ಳಿಲ್ಲ ಅಂದರೆ ಯುವರ್ ಆನ್ಸರ್ ವಿಲ್ ಗೆಟ್ ರಾಂಗ್ ಆನ್ಸರ್ಸನ್ನು ನೀವು ಅರೈವ್ ಮಾಡ್ತೀರಾ. ಸೊ ಕ್ವಶನ್ ನೋಡ್ಕೊಳ್ಳಿ. ವಾಟ್ ಪ್ರಿನ್ಸಿಪಾಲ್ ವಿಲ್ ಅಮೌಂಟ್ ಟು ₹26,620 in 3 years at 10% per annum compound interest. ಸೊ ನೋಡ್ಕೊಳ್ಳಿ, ವಾಟ್ ಪ್ರಿನ್ಸಿಪಲ್ will amount to ₹26,620 in 3 years at 10% per annum compound interest ಅಂತ ಹೇಳಿದೆ ಅಲ್ವಾ. ಸೊ ಏನಿದು, ಎಷ್ಟು ಅಮೌಂಟ್ ಪ್ರಿನ್ಸಿಪಲ್ಲು ಎಷ್ಟಾಗುತ್ತದು, 26,620 ಆಗುತ್ತೆ. ಎಷ್ಟು ವರ್ಷ ಆದಮೇಲೆ, 3 ವರ್ಷ ಆದಮೇಲೆ ಎಷ್ಟು ಪರ್ಸೆಂಟ್ ಬಡ್ಡಿನಲ್ಲಿ, 10% ಚಕ್ರ ಬಡ್ಡಿನಲ್ಲಿ ಅಂತ ಹೇಳಿದಾನೆ. ಸರಿನಾ. ಏನು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ ನೀವು, ಎಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪಿ ಅಲ್ವಾ. ಸೊ ಪ್ರಿನ್ಸಿಪಲನ್ನು ಕೇಳಿದ್ದಾರೆ, ವಾಟ್ ಪ್ರಿನ್ಸಿಪಲ್, ಪಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಪ್ರಿನ್ಸಿಪಲನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನು ಕೊಟ್ಟರು, ಏನೇನು ಬೇಕು ನಮಗೆ. ಸೊ 4 ಇನ್ಫಾರ್ಮೇಷನ್ ಏನಿರುತ್ತೆ. ಸೊ ನೋಡಿ, ಇರೋದೇ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟು, ಅಮೌಂಟು, ಪ್ರಿನ್ಸಿಪಲ್ಲು, ಟೈಮು, ರೇಟು. ಇಷ್ಟೇ. ಈ 5 ಇನ್ಫಾರ್ಮೇಷನಲ್ಲಿ ಯಾವುದಾದ್ರೂ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ನೋಡಿ ಇಲ್ಲೇನಿದೆ, ಅಮೌಂಟ್ ಟು ಅಂತ ಇದೆ ಅಲ್ವಾ. ಸೊ ದಿ ಅಮೌಂಟ್ ಟು ಅಂತಂದರೆ ಏನಿದು, ಎ ಯಾವುದು, 26,620 ಈಸ್ ಇಯರ್ ಎ. ನೆಕ್ಸ್ಟು ಪಿ ಕೊಟ್ಟಿದ್ದಾರಾ, ಎಸ್ ಪಿ ಗೊತ್ತಿಲ್ಲ, ಪಿನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಪ್ರಿನ್ಸಿಪಲ್ ಅಂತ ಹೇಳಿದ್ದಾರೆ. ಟೈಮ್ ಎಷ್ಟಿದೆ, 3 years ಇದೆ. ರೇಟ್ ಎಷ್ಟಿದೆ, 10% ಇದೆ. ಗೊತ್ತಾಗ್ತಿದೆ ಅಲ್ವಾ. ಸೊ ಅವ್ರು ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ,
ಏನು ಕೊಟ್ಟಿರೋದಿಲ್ಲಿ? ಸೊ ಅಮೌಂಟ್ ಟು ಅಂತ ಹೇಳಿರೋದ್ರಿಂದ ಎ ಇಸ್ ಈಕ್ವಲ್ ಟು 26,620, ಟಿ ಎಷ್ಟು 3 ಇಯರ್ಸು, ಆರ್ ಎಷ್ಟು 10%. ಹಾಗಿದ್ರೆ ಏನು ಕಂಡುಹಿಡಿಬೇಕು ನಾವು? ಪಿ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿ ಗಿವನ್ ಇನ್ಫಾರ್ಮೇಷನ್ ಏನಾಗುತ್ತೆ? ಎ ಈಸ್ 26,620. ಎಲ್ಲಿದೆ ಇದು? ಇಲ್ಲಿ. ಅಮೌಂಟ್ ಟು 26,620. ಆರ್ ಇಸ್ ಈಕ್ವಲ್ ಟು 10 ನೋಡಿ, ಆರ್ ಇಸ್ ಈಕ್ವಲ್ ಟು 10, ಟಿ ಇಸ್ ಈಕ್ವಲ್ ಟು 3, ದೆನ್ ವಾಟ್ ಈಸ್ ಪ್ರಿನ್ಸಿಪಲ್? ಯಾವ ಫಾರ್ಮುಲಾ ಹಾಕೋತೀರಾ? ಸೊ ಇರೋದೇ ಎರಡು ಫಾರ್ಮುಲಾ. ಯಾವ್ಯಾವುದು? ಒಂದು ಎ, ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟ್. ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ಯಾವ ಫಾರ್ಮುಲಾ ಹಾಕೋಬೇಕು? ಕಾಂಪೌಂಡ್ ಇಂಟ್ರೆಸ್ಟ್ ಹಾಕ್ಲಿಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಇದೆಯಾ ಕ್ವಶನಲ್ಲಿ? ಇಲ್ಲ. ಸೊ ಏನು ಕೊಟ್ಟಿದ್ದಾರೆ? ಎ ಕೊಟ್ಟಿರೋದ್ರಿಂದ ಯಾವ ಫಾರ್ಮುಲಾ ಹಾಕೋತೀರಾ? ಎಸ್, ಯು ಶುಡ್ ಫೈಂಡ್ ದಿ ಆನ್ಸರ್ ಬೈ ಯೂಸಿಂಗ್ ದಿ ಫಾರ್ಮುಲಾ ಆಫ್ ಅಮೌಂಟ್ ಪೇಯಬಲ್. ಅಮೌಂಟ್ ಪೇಯಬಲ್ನ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ಗಿವನ್ ಇನ್ಫಾರ್ಮೇಷನ್ ಟು ದಿ ಎಬೋ ರಿಟರ್ನ್ ಫಾರ್ಮುಲಾ. ಸೊ ಇಲ್ಲೇನು ಬರ್ದಿದ್ದೀವಿ ಫಾರ್ಮುಲಾಗೆ ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಬರಬೇಕು. ಸೊ ಹೇಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? ಸೊ ಎಗೆ ಎ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೆಕ್ಸ್ಟು ಪಿ ಗೊತ್ತಿದೆಯಾ? ಹಾಗೆ ಖಾಲಿ ಬಿಡ್ತೀರಿ. ಆರ್ ಈಸ್ 10 ಆಗುತ್ತೆ. ಟೈಮ್ ಎಷ್ಟು? 3 ಇಯರ್ಸ್. ನೋಡಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು? ದಟ್ ಈಸ್ ಯು ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ 26,620 ಆಸ್ ಎ, ಪಿ ಈಸ್ ಅನ್ನೋನ್, ಆರ್ ಈಸ್ 10, ಟೈಮ್ ಈಸ್ 3 ಇಯರ್ಸ್. ನೆಕ್ಸ್ಟ್ ನೋಡ್ಕೊಳ್ಳಿ, 26,620 you will retain as it is. Next is equal to 1 plus 10 by 100 ಅಂತಂದರೆ 0.1 ಆಗುತ್ತೆ, ಹೋಲ್ ಪವರ್ 3. ಸೊ ನೆಕ್ಸ್ಟ್ 26,620 is equal to P is retained as it is and 1.1. ಹೇಗೆ ಬಂತಿದು? 1 plus 0.1 ಮಾಡಿದ್ರೆ you will get 1.1, ಹೋಲ್ ಪವರ್ 3 is retained. Next 26,620 is equal to P into 1.331. How you arrived at 1.331? ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು? 1.1 ಇಫ್ ಯು ಮಲ್ಟಿಪ್ಲೈಡ್ 3 ಟೈಮ್ಸ್, ಪವರ್ 3 ಇರೋದ್ರಿಂದ 3 ಸಾರಿ ನೀವು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 1.331 ಬರುತ್ತೆ. ಸೊ ಇದಿಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇಫ್ 1.331 ಕಮ್ಸ್ ಟು ದಿ ಲೆಫ್ಟ್ ಸೈಡ್ ಆಫ್ ದಿ ಈಕ್ವೇಷನ್ ಏನಾಗುತ್ತದು? ಇಟ್ ಕಮ್ಸ್ ಅಂಡರ್ ಡಿನಾಮಿನೇಟರ್ ಆಗುತ್ತೆ. So 26,620 divided by 1.331 is equal to your principal. So now you divide 26,620 by 1.331. You will get P is equal to 20,000. So that principal amount is 20,000 rupees. So ಅರ್ಥ ಆಯ್ತಲ್ವಾ ಹೇಗೆ ಮಾಡೋದು ಅಂತ? Only the thing is you have to identify the given information and you should apply the formula, either two formulas, either A or CI. You should identify which has to be applied. If A is given, you have to apply A. If compound interest is given, you have to apply compound interest. Then you substitute the given information and solve accordingly. You will get the answer of principal. Principal amount ಎಷ್ಟು ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಇಲ್ಲಸ್ಟ್ರೇಷನ್ ಅನ್ನು ನೋಡೋಣ. ನಾವು ದ ಸೆಕೆಂಡ್ ಇಲ್ಲಸ್ಟ್ರೇಷನ್. ಈ ಇಲ್ಲಸ್ಟ್ರೇಷನ್ ಕ್ವಶನ್ ಅನ್ನು ಒಂದ್ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. What sum of money earns a compound interest of rupees 12,348 for 4 years at 9% compound interest per annum ಅಂತ ಹೇಳಿದ. ಅಂದ್ರೇನು? ಎಷ್ಟು ದುಡ್ಡು 12,348 ರೂಪಾಯಿ ಬಡ್ಡಿಯನ್ನು ಸಂಪಾದನೆ ಮಾಡುತ್ತೆ, ಎಷ್ಟು ವರ್ಷದಲ್ಲಿ? 4 ವರ್ಷದಲ್ಲಿ. ಎಷ್ಟರ ಬಡ್ಡಿ ಅಂತೆ? 9% ಕಾಂಪೌಂಡ್ ಇಂಟ್ರೆಸ್ಟ್ ಅಂತೆ ವರ್ಷಕ್ಕೆ ಅಂತ ಕೇಳಿದ. ಸರಿನಾ? 4 ವರ್ಷಕ್ಕೆ ಅದು 12,348 ರೂಪಾಯಿನ ಸಂಪಾದನೆ ಮಾಡೋದಾದರೆ ಎಷ್ಟು ದುಡ್ಡನ್ನು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಲ್ವಾ? ಸೊ ಇಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ? ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ನೆಕ್ಸ್ಟು ಟೈಮ್ ಕೊಟ್ಟಿದ್ದಾರೆ, ರೇಟ್ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು? ಪ್ರಿನ್ಸಿಪಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ. ಸೊ ಇಲ್ಲಿ ನಮಗೆ ಅಮೌಂಟ್ ಕೊಟ್ಟಿಲ್ಲ, CI ಕೊಟ್ಟಿರೋದ್ರಿಂದ ಯಾವ ಫಾರ್ಮುಲಾ ಹಾಕೋಬೇಕು? ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಕೋತೀರಾ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? CI is equal to A minus P ಅಲ್ವಾ? ಸೊ ಇಲ್ಲಿ CI ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, P ಗೊತ್ತಿಲ್ಲ. ಸೊ ಎಗೆ ಎ ಫಾರ್ಮುಲಾ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ಹೇಗೆ ಅನ್ನೋದನ್ನು ಸೊಲ್ಯೂಷನಲ್ಲಿ ನೋಡೋಣ. ಸೊ ಗಿವನ್ ಇನ್ಫಾರ್ಮೇಷನ್ ಏನು? ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 12,348. ನೆಕ್ಸ್ಟ್ ಆರು 9 ಇದೆ, ಟಿ 4 ಇಯರ್ಸ್ ಇದೆ. ನೋಡಿ 9% ಇಂಟ್ರೆಸ್ಟು 12,348 ಕಾಂಪೌಂಡ್ ಇಂಟ್ರೆಸ್ಟ್ ಆದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ಫಾರ್ಮುಲಾ ಹಾಕೋಬೇಕು ಅಂತ ಹೇಳಿದೆ? ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಎ ಮೈನಸ್ ಪಿ. ಸೊ ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸೊ ನೋಡಿ 12,348 ಕಾಂಪೌಂಡ್ ಇಂಟ್ರೆಸ್ಟು ಇಸ್ ಈಕ್ವಲ್ ಟು ಎ ಗೊತ್ತಿದೆಯಾ? ಗೊತ್ತಿಲ್ಲ. ಪಿ ಗೊತ್ತಿದೆಯಾ? ಗೊತ್ತಿಲ್ಲ. ಸೊ
ಸೊ ಒಂದು ಈಕ್ವೇಷನಲ್ಲಿ ಎರಡು ಅನ್ನೋನ್ ಫಿಗರ್ಸ್ ಇದ್ರೆ ನೋಡಿ, ಏನೂ ಗೊತ್ತಿಲ್ಲ, ಇಲ್ಲಿ ಪಿನೂ ಗೊತ್ತಿಲ್ಲ. ಸೊ ಇದನ್ನು ಸಾಲ್ವ್ ಮಾಡೋದೇ ಕಷ್ಟ. ಸೊ ಈ ಥರ ಸಿಚುವೇಷನಲ್ಲಿ ನೀವೇನು ಮಾಡ್ಕೋಬೇಕು, ನಮಗೆ ಎ ಫಾರ್ಮುಲಾ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಸೊ ನಮಗೆ ಎ ಫಾರ್ಮುಲಾ ಏನು ಗೊತ್ತು, ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ R/100 ಹೋಲ್ ಪವರ್ ಟಿ ಗೊತ್ತಿದೆ. ಸೊ ಈ ಫಾರ್ಮುಲಾನ ಎಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ. ಸೊ ನೋಡ್ಕೊಳ್ಳಿ, ಕಾಂಪೌಂಡ್ ಇಂಟ್ರೆಸ್ಟು 12,348 ಇದೆ. ಅಮೌಂಟ್ ಎಷ್ಟು, ಅಮೌಂಟ್ ಗೊತ್ತಿಲ್ಲ, ಅದ್ರ ಬದಲು ನಮಗೆ ಫಾರ್ಮುಲಾ ಗೊತ್ತು, ಏನು, ಪಿ ಇಂಟು 1 ಪ್ಲಸ್ R/100 ಹೋಲ್ ಪವರ್ ಟಿ ಮೈನಸ್ ಇಲ್ಲೇನು ಫಾರ್ಮುಲಾದಲ್ಲಿ ಪಿ ಇತ್ತು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಸರಿನಾ, ಗೊತ್ತಾಯ್ತಲ್ವಾ? ಇನ್ಸ್ಟೆಡ್ ಆಫ್ ಎ ಜಾಗಕ್ಕೆ ಎ ಫಾರ್ಮುಲಾ ಹಾಕಿದ್ದೀನಿ ಅಷ್ಟೇ, ಪಿ ಇಂಟು 1 ಪ್ಲಸ್ R/100 ಹೋಲ್ ಪವರ್ ಟಿ. ಇನ್ಸ್ಟೆಡ್ ಆಫ್ ಎ ನಾವೇನು ಮಾಡಿದ್ದೀವಿ, ಎ ಫಾರ್ಮುಲಾ ಹಾಕಿದ್ದೀವಿ, ಬಿಕಾಸ್ ಏನು ಕೂಡ ನಮಗಿಲ್ಲಿ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ಇಟ್. 12,348 ಕಾಂಪೌಂಡ್ ಇಂಟ್ರೆಸ್ಟು, ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ, ಆರ್ ಎಷ್ಟಿದೆ 9% ಇದೆ, ಟೈಮ್ ಎಷ್ಟು 4 ಇಯರ್ಸು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯುವರ್ ಈಕ್ವೇಷನ್ ವಿಲ್ ಬಿಕಮ್ 12,348 ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ 9/100 ಹೋಲ್ ಪವರ್ 4 ಮೈನಸ್ ಪಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 12,348 ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ 0.09. ಹೌ ವಿ ಅರೈವ್ಡ್ ಅಟ್ 0.09? ಇಫ್ ಯು ಡಿವೈಡ್ 9/100 it will be 0.09 ಆಗುತ್ತೆ. So next 4 is retained as it is and P is also carried. Next 12,348 is equal to P into 1 plus 0.09 becomes 1.09 whole power 4 and minus P is retained. Next 12,348 is equal to P into, that is 1.09 if you multiplied 4 times. Power 4 ಇರೋದ್ರಿಂದ 1.09 ಅನ್ನು ಏನು ಮಾಡ್ಕೋಬೇಕು ನೀವು, 4 ಸಾರಿ ಮಲ್ಟಿಪ್ಲೈ ಮಾಡ್ಕೊಂಡು ಬರಬೇಕು. ಸೊ 4 ಸತಿ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, 1.4116 ಬರುತ್ತೆ, ಈಸ್ ಈಕ್ವಲ್ ಮೈನಸ್ ಪಿ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು, 1.4116 ಇಂಟು ಪಿ. ಪಿ ಇಂಟು 1.4116 ಅಂತಂದರೆ 1.4116 ಪಿ ಮೈನಸ್ ಏನೂ ಇಲ್ಲ ಅಂದರೆ ಇಲ್ಲಿ 1 ಇದೆ ಅಂತ ಅರ್ಥ, ಪಿ ಅಂದರೆ 1 ಪಿ. ನೋಡಿ 1.4116 ಪಿ ಮೈನಸ್ 1 ಪಿ ಇದೆ. ನೆಕ್ಸ್ಟ್ 12,348 ಈಸ್ ಈಕ್ವಲ್ ಟು ನೋಡಿ 1.4116 ಇಂದ 1 ಮೈನಸ್ ಮಾಡಿದ್ರೆ ಏನಾಗುತ್ತೆ, 0.4116 ಪಿ ಆಗುತ್ತೆ. ಸರಿನಾ, ಅಂದರೆ ಇದು 1 ಪಿ ಮೈನಸ್ 1 ಪಿ ಇದ್ರೆ 0 ಪಿ ಆಗಲ್ವಾ, ಆ ಥರ 1.4116 ಪಿ ಮೈನಸ್ 1 ಪಿ ದಟ್ ಬಿಕಮ್ಸ್ 0.4116 ಪಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇದು ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಈ ಕಡೆ ಬಂದರೆ ಏನಾಗುತ್ತೆ, ಅದು ಡಿನಾಮಿನೇಟರ್ ಡಿವಿಷನ್ಗೆ ಬರುತ್ತೆ. So if you divide 12,348 by 0.4116, so your answer is P is equal to 30,000. Principal amount ಎಷ್ಟಾಯಿತು, 30,000. See, when interest is given, it is very difficult because ಏನೂ ಗೊತ್ತಿಲ್ಲ, Pನೂ ಗೊತ್ತಿಲ್ಲ. So instead of A, you have to put the A formula, then you substitute the given information and you solve it, you will get the principal amount of 30,000. So ಇದು ಎರಡು ರೀತಿ ಕ್ವಶನ್, ಒಂದು ಅಮೌಂಟನ್ನು ಕೊಟ್ಟಿದ್ದಾಗ, ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟನ್ನು ಕೊಟ್ಟಿದ್ದಾಗ. ಇದು ಎರಡು ಟೈಪಲ್ಲಿ ನಿಮಗೆ ಪ್ರಿನ್ಸಿಪಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋದು ಬರುತ್ತೆ. ಸೊ ಐ ವಿಲ್ ಗಿವ್ ಯು ಫಾರ್ ಯುವರ್ ವರ್ಕಿಂಗ್ 4 questions. You solve it and get the answers. You will get the clear picture about how to calculate the principal when interest is given and also amount is given. So do it yourself. First question, what principal will amount to rupees 12,167 in 5 years at 4% compound interest? ಏನು ಕೊಟ್ಟಿದ್ದಾರೆ ಇಲ್ಲಿ, ಅಮೌಂಟ್ ಟು, ಅಮೌಂಟ್ ಕೊಟ್ಟಿದ್ದಾರೆ, 5 ವರ್ಷ ಟೈಮ್ ಕೊಟ್ಟಿದ್ದಾರೆ, 4% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಎ ಆಗುತ್ತೆ, ಇದು ಟಿ, ಇದು ಆರ್. ಸೊ ಹಾಗಿದ್ರೆ ವಾಟ್ ಈಸ್ ಪಿ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ನೋಡಿ ಗಿವನ್ ಇನ್ಫಾರ್ಮೇಷನ್, ಎ ಈಸ್ ಈಕ್ವಲ್ ಟು 12,167, ಆರ್ ಈಸ್ ಈಕ್ವಲ್ ಟು 4%, T is equal to 5 years, then what is P? You solve it. Next, second one, what principal will amount to rupees 19,830 in 6 years at 8% per annum compound interest? ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಇಲ್ಲೂ ಕೂಡ ಅಮೌಂಟನ್ನು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಎ ಈಸ್ ಈಕ್ವಲ್ ಟು 19,830, ಆರ್ ಈಸ್ ಈಕ್ವಲ್ ಟು 8%, ಟಿ ಈಸ್ ಈಕ್ವಲ್ ಟು 6 years, ದೆನ್ ವಾಟ್ ಈಸ್ ಪ್ರಿನ್ಸಿಪಲ್. ದ ಫಸ್ಟ್ ಇಲ್ಲಸ್ಟ್ರೇಷನ್ ಮಾಡಿದ್ವಲ್ಲ ಆ ರೀತಿ ಈ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ನನ್ನು ನೀವು ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್, ಮಿಸ್ಟರ್ ಎ ಬಾರೋಸ್ ಎ ಸಮ್ ಆಫ್ ಮನಿ ಫ್ರಮ್ ಎ ಲೆಂಡರ್ ಫಾರ್ 3 years ಅಟ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆಫ್
10% ಪರ್ ಆ್ಯನಮ್. ಸೊ ಏನೇನು ಇದೆ ಇಲ್ಲಿ, ಇದು ಟಿ, ಇದು ಆರ್ ಈಸ್ 10%, ಟೈಮ್ ಎಷ್ಟು 3 years. ಹಿ ಪೇಸ್ ಇಂಟ್ರೆಸ್ಟ್, ಸೊ ನೋಡ್ಕೊಳ್ಳಿ ಇಲ್ಲಿ ಏನು ಕೊಟ್ಟಿರೋದು, ಇಂಟ್ರೆಸ್ಟ್ ಆಫ್ ₹21,515 ಅಟ್ ದ ಎಂಡ್ ಆಫ್ 3rd year. ಫೈಂಡ್ ದಿ ಸಮ್ ಆಫ್ ಮನಿ ಹಿ ಬಾರೋಡ್, ಎಷ್ಟು ದುಡ್ಡನ್ನು ಅವನು ಸಾಲ ತೊಗೊಂಡಿದ್ದ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು 21,515, ರೇಟ್ ಈಸ್ ಈಕ್ವಲ್ ಟು 10%, ಟೈಮ್ ಈಸ್ ಈಕ್ವಲ್ ಟು 3 years. ದೆನ್ ವಾಟ್ ಈಸ್ ಪ್ರಿನ್ಸಿಪಾಲ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಹೇಗೆ ಹಾಕೋಬೇಕು, ಸಿ ಐ ಈಸ್ ಈಕ್ವಲ್ ಟು ಎ ಮೈನಸ್ ಪಿ, ಬಟ್ ಎ ಜಾಗಕ್ಕೆ ಏನು ಹಾಕೋಬೇಕು ನೀವು, ಮತ್ತೆ ಪಿ ಇಂಟು 1 + R/100 ಹೋಲ್ ಪವರ್ ಟಿ ಹಾಕ್ಕೊಂಡ್ರೆ, ಸೊ ಫಾರ್ಮುಲಾ ಏನಾಗುತ್ತೆ ನಿಮಗೆ, ಸಿ ಐ ಈಸ್ ಈಕ್ವಲ್ ಟು ಪಿ ಇಂಟು 1 + R/100 ಹೋಲ್ ಪವರ್ ಟಿ ಮೈನಸ್ ಪಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಸಮ್ ಆಫ್ ಮನಿ ಅರ್ನ್ಸ್ ಎ ಕಾಂಪೌಂಡ್ ಇಂಟ್ರೆಸ್ಟ್ ಆಫ್ 60,580 ಇಫ್ ಇಟ್ ಈಸ್ ಇನ್ವೆಸ್ಟೆಡ್ ಅಟ್ 7% ಪರ್ ಆ್ಯನಮ್ ಫಾರ್ 7 years. ಇಲ್ಲೂ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಇದೆ, ನೆಕ್ಸ್ಟು ಟೈಮ್ ಇದೆ. ಸೊ ದೇ ಹ್ಯಾವ್ ಗಿವನ್ 60,580 ಆಫ್ ಕಾಂಪೌಂಡ್ ಇಂಟ್ರೆಸ್ಟ್, ರೇಟ್ ಈಸ್ 7%, ಟೈಮ್ ಈಸ್ 7 ಆದರೆ ವಾಟ್ ಈಸ್ ದಿ ಪ್ರಿನ್ಸಿಪಲ್. ಸೊ ಯು ಅಪ್ಲೈ ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಇಂಟು 1 + R/100 ಹೋಲ್ ಪವರ್ ಟಿ ಮೈನಸ್ ಪಿ. ಯು ವಿಲ್ ಗೆಟ್ ದಿ ಆನ್ಸರ್ ಫಾರ್ ವಾಟ್ ಈಸ್ ಪ್ರಿನ್ಸಿಪಲ್ ಅನ್ನೋದು ಗೊತ್ತಾಗುತ್ತೆ. So you solve these questions in terms of calculating the principal amount. So next is to find the time. So P ಕಂಡುಹಿಡಿಯೋದನ್ನು ನೋಡಿದ್ರಿ ಅಲ್ವಾ, how to calculate the principal with all the given other information. So ಅದೇ ರೀತಿ now we shall move on to how to find the time if the other informations are given and the T is absent in the illustration. So first we shall see the first illustration. In how many years ₹20,000 amounts to ₹26,620 at a 10% per annum compound interest? ನೋಡಿ, in how many years, ಎಷ್ಟು ವರ್ಷಕ್ಕೆ, ₹20,000 amounts to 20,000 ರೂಪಾಯಿ 26,620 ಆಗುತ್ತೆ, ಎಷ್ಟು ಪರ್ಸೆಂಟ್ ಬಡ್ಡಿಯಲ್ಲಿ, 10% ಬಡ್ಡಿಯಲ್ಲಿ ಅಂತ ಕೇಳಿದ. ಸೊ ನೋಡಿ ಕೊಟ್ಟಿರೋದೇನು, ಇದು 20,000 is here ಪ್ರಿನ್ಸಿಪಾಲ್, 26,620 is here ಎ, 10% is here ಆರ್. ಹಾಗಿದ್ರೆ ಏನು ಕಂಡುಹಿಡಿಯಬೇಕು ನೀವು, ಟಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ, ಅಮೌಂಟ್ ಕೊಟ್ಟಿರೋದ್ರಿಂದ ಯಾವ ಫಾರ್ಮುಲಾ ಹಾಕೋತೀರಾ, ಎಸ್ ಯು ವಿಲ್ ಪುಟ್ ದಿ ಫಾರ್ಮುಲಾ ಆಫ್ ಯಾವುದು, ಎ ಈಸ್ ಈಕ್ವಲ್ ಟು ಪಿ ಇಂಟು 1 + R/100 ಹೋಲ್ ಪವರ್ ಟಿ ಹಾಕಿದ್ರೆ ನಿಮಗೆ ಆನ್ಸರು ಬರುತ್ತೆ. ಸೊ ಗಿವನ್ ಇನ್ಫಾರ್ಮೇಷನ್ ನೋಡಿ, ಪಿ ಈಸ್ ಈಕ್ವಲ್ ಟು 20,000, ಎ ಈಸ್ ಈಕ್ವಲ್ ಟು 26,620, R is equal to 10%, then what is T? You apply the formula of A is equal to P into 1 + R/100 whole power T. ಈ ಫಾರ್ಮುಲಾ ಹಾಕೊಳ್ಳಿ, then you substitute the given information. A ಗೆ A ಹಾಕಿ 26,620, P ಗೆ 20,000, R ಗೆ 10, T is unknown. See, A is 26,620, P is 20,000, R is 10, T is unknown. We have substituted the given information to the above formula. Next step ಅಲ್ಲಿ it becomes 26,620, 20,000, 1 + 10/100 ಅಂದರೆ 0.1 ಆಗುತ್ತೆ ಹೋಲ್ ಪವರ್ ಟಿ. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಈ 20,000 ಇಲ್ಲಿ ಯಾವ ರೂಪದಲ್ಲಿದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ಲಿದೆ. ಇಲ್ಲಿ ನೋಡಿ 20,000 ಇಂಟು, ಸೊ ಇವೇನು ಮಲ್ಟಿಪ್ಲಿಕೇಶನ್ಲಿದ್ದಾಗ ಈ ಕಡೆ ಬಂದರೆ ಏನಾಗುತ್ತೆ, ಅದು ಡಿವಿಷನ್ಗೆ ಬರುತ್ತೆ. ಸೊ 26,620 / 20,000 is equal to 1 + 0.1 ಮಾಡಿದ್ರೆ 1.1 ಹೋಲ್ ಪವರ್ ಟಿ ಆಗುತ್ತೆ. ಸೊ ಇದೆರಡನ್ನು ಡಿವೈಡ್ ಮಾಡಿ ಯು ವಿಲ್ ಗೆಟ್ 1.331 is equal to 1.1 to the power ಟಿ. ಸೊ ಈಗ ನೋಡ್ಕೊಳ್ಳಿ, ಇದು 1.1 ಇರೋದ್ರಿಂದ ಒಳಗಡೆ, ಸೊ ನೀವೇನು ಮಾಡ್ಕೋಬೇಕು ಅಂತಂದರೆ ಇದು ಪವರಲ್ಲಿದೆ ಟಿ, ಸೊ 1.331 ಬರೋ ತನಕ 1.1 ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ಸೊ ನೋಡಿ 1.1 ಇಂಟು 1.1 ಮಾಡಿ ಯು ವಿಲ್ ಗೆಟ್ 1.21. ಸೊ ಇಲ್ಲಿ 1.21 ಇದೆಯಾ, ಇಲ್ಲ. ಸೊ ಹಾಗಿದ್ರೆ 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರು ಬರಲ್ಲ. ಸೊ ಎಷ್ಟು ಸಾರಿ ಮಾಡಬೇಕು ಇವಾಗ, ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ 3 times. 1.1 ಇಂಟು 1.1 ಇಂಟು 1.1 ಯು ವಿಲ್ ಗೆಟ್ 1.331 ಬರುತ್ತೆ, ಸರಿನಾ.
ಸೊ ಇದು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಿ ಫಸ್ಟ್ 2 ಸಾರಿ ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತಾ ನೋಡಿ, ನೆಕ್ಸ್ಟ್ 3 ಸಾರಿ ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತಾ, ಬರಲಿಲ್ವಾ ನೆಕ್ಸ್ಟ್ 4 ಸಾರಿ ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತಾ ನೋಡಿ. ಸೊ ಬೇಸ್ಡ್ ಆನ್ ದಟ್ ಯು ವಿಲ್ ಗೆಟ್ ದಿ ರಿಸಲ್ಟ್. ಸೊ ನಮ್ಗೆ ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದಾಗ ಬಂತು, ಸೊ 3 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 1.331 ಬರುತ್ತೆ ಸರಿನಾ. 1.1 3 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 1.331 ಬರುತ್ತೆ. ಸೊ ಹಾಗೇನು ಮಾಡ್ಕೋಬೇಕು, 1.1 to the power 3 is equal to 1.1 whole power t. ಸೊ ನೋಡಿ ಇದು ಇದಕ್ಕೆ ಸಮ ಇರುತ್ತೆ ಅಂತ ಸರಿನಾ. ಸೊ ಈಗೇನಾಯಿತು, ಬೇಸಸ್ ನೋಡಿ ಇಲ್ಲೂ 1.1 ಇದೆ, ಇಲ್ಲೂ 1.1 ಇದೆ. ದ ರೂಲ್ ಆಫ್ ಸಿನ್ಸ್ ಬೇಸಸ್ ಆರ್ ಈಕ್ವಲ್ ಪವರ್ಸ್ ಕ್ಯಾನ್ ಬಿ ಈಕ್ವೇಟೆಡ್ ದೆನ್ ಟೈಮ್ ಇಸ್ ಈಕ್ವಲ್ ಟು 3 years. ನೋಡಿ ಬೇಸ್ 1.1 ಆಗಿದ್ದರಿಂದ ಸೊ ನಮಗೆ ಏನಾಯಿತು, ಟಿ ಈಸ್ ಈಕ್ವಲ್ ಟು 3 years ಬಂತು. ಗೊತ್ತಾಯ್ತಲ್ವಾ. ಸೊ ಇದು ಇಂಡಿಸಸ್ ಮಾಡಬೇಕಾದ್ರೆ ಮಾಡಿದ್ದೀರಾ. ಸೊ ಆ ರೀತಿ ಇಲ್ಲಿ ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗ. ಸೊ ಯಾವಾಗ ಇದು ವೆನ್ ದೇ ಹ್ಯಾವ್ ಗಿವನ್ ಅಮೌಂಟ್ 20,000 ಇದ್ದಿದ್ದು 26,620 ಆಗುತ್ತೆ ಅಂತ ಅಮೌಂಟ್ ಕೊಟ್ಟಿದ್ದಾಗ ಇದನ್ನು ಸಾಲ್ವ್ ಮಾಡೋದು. ಸೊ ಇನ್ ದ ಸೇಮ್ ಮ್ಯಾನರ್ ಇಫ್ ದೇ ಹ್ಯಾವ್ ಗಿವನ್ ಇಂಟ್ರೆಸ್ಟ್ ಕೊಟ್ಟಿದ್ದಾಗ ಹೇಗೆ ಮಾಡೋದು ಅನ್ನೋದನ್ನು ಈ ಕ್ವಶನಲ್ಲಿ ನೋಡ್ತಾ ಬರೋಣ. ನಾವು ಸಿ ದ ಕ್ವಶನ್. ಇನ್ ಹೌ ಮೆನಿ ಇಯರ್ಸ್ rupees 80,000 earns a compound interest of rupees 38,200 at 5% per annum. ಇನ್ ಹೌ ಮೆನಿ ಇಯರ್ಸ್ ಎಷ್ಟು ವರ್ಷದಲ್ಲಿ 80,000 ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅರ್ನ್ ಮಾಡುತ್ತೆ, 38,200 ಅರ್ನ್ ಮಾಡುತ್ತೆ ಅಟ್ 5% ಪರ್ ಆ್ಯನಮ್ ಆಫ್ ಇಂಟ್ರೆಸ್ಟ್. ಸೊ ಅಲ್ಲಿಗೆ 80,000 ಏನಾಯಿತು ಪ್ರಿನ್ಸಿಪಲ್, 38,000 ಏನಾಯಿತು ಕಾಂಪೌಂಡ್ ಇಂಟ್ರೆಸ್ಟ್, 5% ಏನಾಯಿತು 6. ಹಾಗಿದ್ರೆ ಏನು ಕಂಡುಹಿಡಿಬೇಕು ನಾವು, ಟಿ ಕಂಡುಹಿಡಿಬೇಕು. ಬಟ್ ಯಾವ ಫಾರ್ಮುಲಾ ಹಾಕೋಬೇಕೀಗ, ಸಿ ಐ ಫಾರ್ಮುಲಾ ಹಾಕೋಬೇಕು. ಸಿ ಐ ಫಾರ್ಮುಲಾ ಏನು, ಸಿ ಐ ಇಸ್ ಈಕ್ವಲ್ ಟು ಎ ಮೈನಸ್ ಪಿ. ನಮ್ಗೆ ಇಲ್ಲಿ ಎ ಗೊತ್ತಿದೆಯಾ, ಗೊತ್ತಿಲ್ಲ. ಸಿ ಐ ಗೊತ್ತಿದೆ ಅಲ್ವಾ, ಸಿ ಐ ಎಷ್ಟು 38,200, ಪಿ ಎಷ್ಟು 80,000. ಏನು ಬರುತ್ತಾಗ ನಮಗೆ ಎ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೋಡಿ ದ ಗಿವನ್ ಇನ್ಫಾರ್ಮೇಷನ್ ಪಿ ಈಸ್ ಈಕ್ವಲ್ ಟು 80,000, ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 38,200, ಆರ್ ಈಸ್ ಈಕ್ವಲ್ ಟು 5%, ದೆನ್ ವಾಟ್ ಈಸ್ ಟಿ. ಸೊ ನಾವು you just substitute the given information to the compound interest formula, amount minus principal. ನೋಡಿ 38,200 is your principal, a is unknown, 80,000 is your principal. ನೆಕ್ಸ್ಟ್ ಈ 80,000 ಮೈನಸ್ 80,000 ಇದೆ, ಇದು ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ 80,000 ಆಗುತ್ತೆ. ಸೊ 38,200 ಪ್ಲಸ್ 80,000 is equal to a, then a is equal to 1,18,200. ಸೊ ನಮ್ಗೆ ಈಗೇನು ಗೊತ್ತಾಯಿತು, ಎ ಗೊತ್ತಾಯಿತು. ಇಫ್ ಯು ಕ್ಯಾಲ್ಕುಲೇಟ್ ಅಮೌಂಟ್ ಫಾರ್ಮುಲಾ ಮಾಡಿದ್ರೆ ನಮಗೆ ಟಿ ಎಷ್ಟು ಅಂತ ಬರುತ್ತೆ. ಸೊ ನೋಡಿ 1,18,200 ಈಸ್ ಇಯರ್ ಎ, ಇಲ್ಲಿಂದ ಇಲ್ಲಿಗೆ ಇದನ್ನು ಕ್ಯಾರಿ ಮಾಡಿದ್ವಿ, ಇದು ಎ 1,18,200. ಸೊ ಪ್ರಿನ್ಸಿಪಲ್ ಅಮೌಂಟು 80,000, ರೇಟ್ ಆಫ್ ಇಂಟ್ರೆಸ್ಟು 5%, ಟಿ ಗೊತ್ತಿದೆಯಾ, ಗೊತ್ತಿಲ್ಲ. ಸೊ 1,18,200, ಈ 80,000 ಇದೆಯಲ್ಲ ಇದು ಯಾವುದ್ರ ಜೊತೆ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿದೆ. ನಾವು ಮಲ್ಟಿಪ್ಲಿಕೇಶನಲ್ಲಿ ಈ ಕಡೆ ಬಂದಾಗ ಏನಾಗುತ್ತದು ಡಿವಿಷನ್ಗೆ ಬರುತ್ತೆ. ಈಸ್ ಈಕ್ವಲ್ ಟು 1 ಪ್ಲಸ್ 0.05 ಹೇಗೆ ಬಂತು, 5/100 ಮಾಡಿದ್ರೆ 0.05 ಬರುತ್ತೆ. ಸೊ ಇದೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 1.05. ದ ಸೇಮ್ ವೇ ಇಫ್ ಯು ಡಿವೈಡ್ 1,18,200 ಬೈ 80,000 ಯು ವಿಲ್ ಗೆಟ್ 1.4775. ಸೊ ದ ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ಏನು ಮಾಡಬೇಕು, ಫಸ್ಟು 1.05 ಇಂಟು 1.05 ಮಾಡಬೇಕು. ಸೊ ಇದಿಷ್ಟು ಬರುತ್ತಾ ನೋಡಬೇಕು ಸರಿನಾ, ಬರಲಿಲ್ವಾ. ಸೊ ನೆಕ್ಸ್ಟ್ ಮತ್ತೆ 1.05. ಸೊ ಈ ಥರ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ತಾ ಇರಬೇಕು. ಸೊ ಇನ್ ಕೇಸ್ ನೆಕ್ಸ್ಟಲ್ಲಿ ಏನು ಮಾಡ್ಕೋಬೇಕು, 1.05 ಇಂಟು 1.05 ಇಂಟು 1.05 3 ಸರಿ ಮಾಡಬೇಕು. ಈ ಆನ್ಸರ್ ಬರುತ್ತಾ ನೋಡಬೇಕು. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ಅದು ಎಷ್ಟಕ್ಕೆ ಬರುತ್ತೆ ಅಂತಂದರೆ 8 ಟೈಮ್ಸ್ ಮಾಡಿದಾಗ ಬರುತ್ತೆ ನಿಮಗೆ. ಸೊ 1.05 8 ಟೈಮ್ಸ್ ಮಾಡ್ತಾ ಬಂದರೆ ಬರುತ್ತೆ ಆನ್ಸರ್ ನಿಮಗೆ. ಸೊ 8 ಟೈಮ್ಸ್ ಮಾಡಿದಾಗ ಟಿ ಎಷ್ಟಾಗುತ್ತೆ 8 ಇಯರ್ಸ್ ಆಗುತ್ತೆ. ಸೊ ಸಿನ್ಸ್ ಬೇಸಸ್ ಆರ್ ಈಕ್ವಲ್ ಇಟ್ ಈಸ್, ಸೊ ಇದು 1.05 ಇದೆ, ಇದು ಬೇಸಸ್ ಆರ್ ಈಕ್ವಲ್ ಆಗುತ್ತೆ. ಸೊ ಇದನ್ನು ಕ್ಯಾರಿ ಮಾಡ್ಕೊಳ್ಳಿ, 1.1 ಆಗಿಬಿಟ್ಟಿದೆ, ಇದು 1.05 ಆಗಬೇಕು. ಸಿನ್ಸ್ ಬೇಸಸ್ ಆರ್ ಈಕ್ವಲ್ ಪವರ್ಸ್ ಕ್ಯಾನ್ ಬಿ ಈಕ್ವೇಟೆಡ್. ಸೊ ಟಿ ಈಸ್ ಈಕ್ವಲ್ ಟು 8 years. ಸೊ ಇಲ್ಲಿ ನೋಡ್ಕೊಳ್ಳಿ, ಇದು 1.1 ಆಗಿಬಿಟ್ಟಿದೆ, ಯು ಕರೆಕ್ಟ್ ಇಟ್ ಆ್ಯಸ್ 1.05, ಇದು ಕೂಡ 1.05 ಅಂತ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಬೇಸಸ್ ಈಕ್ವಲ್ ಆಗಿರೋದ್ರಿಂದ ಪವರ್ಸನ್ನು ಏನು ಮಾಡ್ಬೋದು ನಾವು ಈಕ್ವೇಟ್ ಮಾಡ್ಕೋಬೋದು. ಸೊ ದಟ್ ಟಿ ಈಸ್ ಈಕ್ವಲ್ ಟು 8 years ಆಗುತ್ತೆ. ಸೊ ದ ಸೇಮ್ ವೇ ನೋಡಿ, ಲಾಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ರು, ಅಮೌಂಟ್ ಕೊಟ್ಟಿದ್ರು ಕ್ಯಾಲ್ಕುಲೇಟ್ ಮಾಡಿದ್ರಿ, ಇಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ರು ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ
ಸೊ ಎರಡರಲ್ಲಿ ಯಾವ್ದು ಕೊಟ್ಟಿರ್ತಾರೆ ಯು ಅಪ್ಲೈ ದಿ ಫಾರ್ಮುಲಾ ಆ್ಯಂಡ್ ಯು ಕ್ಯಾಲ್ಕುಲೇಟ್ ದಿ ವಾಟ್ ಈಸ್ ದಿ ಟಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟ್ ಥರ್ಡ್ ಇಲ್ಲಸ್ಟ್ರೇಷನ್ ನೋಡೋಣ. ಇನ್ ಹೌ ಮೆನಿ ಇಯರ್ಸ್ rupees 12,500 amounts to rupees 13,668.04 at 3% per annum compound interest payable half yearly. ಇಲ್ಲಿ ನೋಡ್ಕೊಳ್ಳಿ, ಇದು ಚೇಂಜಸ್ ಕೊಟ್ಟಿರೋದು, ಇನ್ನೆಲ್ಲ ಆಸ್ ಇಟ್ ಈಸ್ ಇದೆ, ಇದೊಂದು ಚೇಂಜಸ್ ನೋಡಿ. ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಈಗ ಅವರು. ಸೊ ನಮಗೆ ನೋಡಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ 12,500, ಎ ಕೊಟ್ಟಿದ್ದಾರೆ 13,668.04, 3% ಆರ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಹಾಫ್ ಇಯರ್ಲಿ ಪೇಮೆಂಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಫ್ ಇಯರ್ಲಿ ಅಂತಂದರೆ ನಾನು ಆಗ್ಲಂಡಿ ನಿಮ್ಗೆ ಏನು ಹೇಳಿದ್ದೀನಿ, 2 ತೊಗೋಬೇಕು. ಇಯರ್ಲಿ ಅಂದರೆ 1, ಹಾಫ್ ಇಯರ್ಲಿ ಅಂದರೆ 2, ಕ್ವಾರ್ಟರ್ಲಿ ಅಂದರೆ 4, ಮಂತ್ಲಿ ಅಂದರೆ 12. ಸೊ ಅದು ನಿಮಗೆ ಫ್ರೀಕ್ವೆನ್ಸಿ ಆಫ್ ಕಾಂಪೌಂಡಿಂಗ್ ಗೊತ್ತಿದೆ. ಸೊ ಜಸ್ಟ್ ಇದು ನೀವು ಅದನ್ನು ಗಿವನ್ ಇನ್ಫಾರ್ಮೇಷನನ್ನು ನೋಡ್ಕೊಳ್ಳಿ ಯಾವುದಕ್ಕೆ ಚೇಂಜ್ ಮಾಡ್ತಿದ್ದೀವಿ ಅಂತ. ಸೊ ಪಿ ಈಸ್ ಈಕ್ವಲ್ ಟು 12,500, ಎ ಈಸ್ ಈಕ್ವಲ್ ಟು 13,668.04, ಆರ್ ಈಸ್ ಈಕ್ವಲ್ ಟು 3/2. ವೈ ಇಟ್ ಈಸ್ 2? ಬಿಕಾಸ್ ಇಲ್ಲಿ ಹಾಫ್ ಇಯರ್ಲಿ ಅಂತ ಕೊಟ್ಟಿರೋದ್ರಿಂದ ಇದೇನಿದೆ 2 ಇಂದ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಏನಾಗುತ್ತದು 1.5. ಟಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇನ್ ಕೇಸ್ ಟಿ ಕೊಟ್ಟಿದ್ದಿದ್ರೆ ಅದನ್ನೇನು ಮಾಡಬೇಕು, ಇಂಟು 2 ಮಾಡಬೇಕಿತ್ತು. ಟಿ ಕೊಟ್ಟೇ ಇಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಸೊ ಟಿ ಏನಾಯಿತು, ಅನ್ನೋನ್ ಫಿಗರ್ ಆಗಿದೆ. ನೆಕ್ಸ್ಟ್ ಯು ಅಪ್ಲೈ ದೀಸ್ ಇನ್ಫಾರ್ಮೇಷನ್ ಟು ದಿ ಗಿವನ್ ಫಾರ್ಮುಲಾ. ಈಗ ಎಲ್ಲ ಇನ್ಫಾರ್ಮೇಷನನ್ನು ಫಾರ್ಮುಲಾಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎ ಈಸ್ ಈಕ್ವಲ್ ಟು ಎನ ಸಬ್ಸ್ಟಿಟ್ಯೂಟ್ ಮಾಡಿ, ಪಿ ಈಸ್ ಈಕ್ವಲ್ ಟು 12,500, ಆರ್ ಈಸ್ ಈಕ್ವಲ್ ಟು 1.5 ಹೋಲ್ ಪವರ್ ಟಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಈಗ 12,500 ಈ ಕಡೆ ಬಂದರೆ ಏನಾಗುತ್ತೆ, ಡಿನಾಮಿನೇಟರ್ ಆಗುತ್ತೆ. 13,668.04 ಡಿವೈಡೆಡ್ ಬೈ 12,500 ಈಸ್ ಈಕ್ವಲ್ ಟು 1 ಪ್ಲಸ್ ಇದನ್ನು ಡಿವೈಡ್ ಮಾಡಿದ್ರೆ, ಇಫ್ ಯು ಡಿವೈಡ್ 1.5 ಡಿವೈಡೆಡ್ ಬೈ 100 ಆ್ಯಂಡ್ ಯು ವಿಲ್ ಗೆಟ್ 0.015 ಆಗುತ್ತೆ. ಟಿ ಈಸ್ ಅನ್ನೋನ್. ಸೊ ನೆಕ್ಸ್ಟು ಇದೇನಾಯಿತು, ಸೊ 13,668.04 ಡಿವೈಡೆಡ್ ಬೈ 12,500 ಮಾಡಿದ್ರೆ ಯು ವಿಲ್ ಗೆಟ್ 1.0934 ಈಸ್ ಈಕ್ವಲ್ ಟು 1.015. ಸೊ ಈಗಲೂ ಅಷ್ಟೇ 1.015 ಮಲ್ಟಿಪ್ಲೈ ಮಾಡ್ತಾ ಬರಬೇಕು. 0.15 2 ಸತಿ ಮಾಡಿ ಇಷ್ಟು ಬರುತ್ತಾ ನೋಡಿ, ಬರಲಿಲ್ವಾ? ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು, 3 ಸಾರಿ ಮಲ್ಟಿಪ್ಲೈ ಮಾಡಬೇಕು. ಈ ಥರ ಯು ಕ್ಯಾಲ್ಕುಲೇಟ್ ಕೀಪ್ ಗೋಯಿಂಗ್ ಆನ್. ಸೊ ಒಂದೊಂದಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರಿ. ಸೊ ಆಗ ನಿಮಗೆ ಎಲ್ಲೋ ಒಂದು ನಂಬರಲ್ಲಿ ಈ ಒಂದು ಫಿಗರ್ಸ್ಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇದು ಎಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ 6 ಸಾರಿ ಮಾಡಿದಾಗ ಬರುತ್ತೆ. ಸೊ ಅಂದರೆ 1.015 6 ಸಾರಿ ಮಲ್ಟಿಪ್ಲೈ ಮಾಡ್ಕೊಂಡು ಬಂದರೆ ಸೊ ನಿಮಗೆ ಎಷ್ಟು ಬರುತ್ತೆ, 1.0934 ಬರುತ್ತೆ. ಸೊ ಈಗೇನಾಯಿತು, ಬೇಸಸ್ ಎಲ್ಲ ಈಕ್ವಲ್ ಆಯಿತು. ಸೊ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, 6 ಹಾಫ್ ಇಯರ್ಸ್. ಇಲ್ಲಿ ಹೇಳಿರೋದೇನು, ಪೇಯಬಲ್ ಹಾಫ್ ಇಯರ್ಲಿ ಅಂತಂದರೆ 6 ಹಾಫ್ ಇಯರ್ಸ್. 6 ಅರ್ಧ ವರ್ಷಗಳು ಅಂತಂದರೆ ಪೂರ್ತಿ ವರ್ಷ ಅಂದರೆ ಎಷ್ಟಾಗಬೇಕು, 3 ಇಯರ್ಸ್ ಆಗುತ್ತೆ. ಹಾಫ್ ಇಯರ್ಲಿ ಇಂದಾಗಿರಿಂದ ಹಾಫ್ ಇಯರ್ಸ್ ನಮ್ಗೆ ಆನ್ಸರ್ ಬರುತ್ತೆ. ಅದನ್ನು ಇಯರ್ ಕನ್ವರ್ಟ್ ಮಾಡಿದ್ರೆ ಸೊ 6 ಅರ್ಧ ವರ್ಷಗಳು ಅಂತಂದರೆ ಒಂದು ವರ್ಷಕ್ಕೆ 2 ಅರ್ಧ ವರ್ಷ. ಸೊ ಅಲ್ಲಿಗೆ 6 ಅರ್ಧ ವರ್ಷಗಳು ಅಂದರೆ ಎಷ್ಟಾಗ್ತವೆ, 3 ವರ್ಷಗಳು ಇರುತ್ತೆ. ಯು ಜಸ್ಟ್ ಸಿ ಆಲ್ 3 ಇಲ್ಲಸ್ಟ್ರೇಷನ್ ಕೇರ್ಫುಲಿ, ಅದನ್ನು ಕರೆಕ್ಟಾಗಿ ಬರ್ಕೊಂಡು ಸಾಲ್ವ್ ಮಾಡಿ, ಅದನ್ನು ಕಲ್ತ್ಕೊಂಡು ದೆನ್ ಯು ಡೂ ದೀಸ್ ಕ್ವಶನ್ಸ್ ಯುವರ್ ಸೆಲ್ಫ್, you will get the perfect answers. And first questions for your working is, in how many years rupees 10,000 amounts to rupees 12,000 at 5% per annum compound interest payable yearly. ಇಯರ್ಲಿ ಅಂತಂದ್ರೂ ಒಂದೇ, ಏನೂ ಕೊಟ್ಟಿಲ್ಲ ಅಂದರೂ ಕೂಡ ಒಂದೇ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಏನೂ ಕೊಟ್ಟಿಲ್ಲ ಅಂತಂದರೆ ಅದು ಇಯರ್ಲಿ ಅಂತಲೇ ಲೆಕ್ಕ. ಸೊ ಇಯರ್ಲಿ ಅಂತ ಹೇಳಿರೋದ್ರಿಂದ ಡೈರೆಕ್ಟಾಗಿ ಮಾಡ್ಬೋದು. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಇನ್ ಹೌ ಮೆನಿ ಇಯರ್ಸ್ 10,000, ಪಿ ಕೊಟ್ಟಿದ್ದಾರೆ, ಇದು ಎ ಕೊಟ್ಟಿದ್ದಾರೆ, 5% ಏನಿದು ಆರ್ ಇದೆ. ಸೊ ಟಿ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗಿವನ್ ಇನ್ಫಾರ್ಮೇಷನ್ ಈಸ್ ಪಿ ಈಸ್ ಈಕ್ವಲ್ ಟು 10,000, ಎ ಈಸ್ ಈಕ್ವಲ್ ಟು 12,000, ಆರ್ ಈಸ್ ಈಕ್ವಲ್ ಟು 5% ಆ್ಯಂಡ್ ಟಿ ಈಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇನ್ ಹೌ ಮೆನಿ ಇಯರ್ಸ್ rupees 15,000 amounts to rupees 19,002 at 6% per annum compound interest ಪೇಯಬಲ್ ಹಾಫ್ ಇಯರ್ಲಿ. ಇಲ್ಲಿ ನೋಡ್ಕೊಳ್ಳಿ, ಪೇಯಬಲ್ ಹಾಫ್ ಇಯರ್ಲಿ. ಹಾಫ್ ಇಯರ್ಲಿ ಅಂದರೆ ವರ್ಷಕ್ಕೆ 2 ಬರುತ್ತೆ. ಸೊ ಅದು ಏನೇನು ಇನ್ಫಾರ್ಮೇಷನ್ ಕೊಟ್ಟಂಗಾಯಿತು, ಆಗ ಪಿ ಈಸ್ ಈಕ್ವಲ್ ಟು 15,000 ಪ್ರಿನ್ಸಿಪಲ್ ಅಮೌಂಟ್ ಇದೆ, ಎ ಅಮೌಂಟ್ಸ್ ಟು ಎ 19,002, ಆರ್ ಈಸ್ ಈಕ್ವಲ್ ಟು ಏನು ಮಾಡ್ಕೋಬೇಕು, ಹಾಫ್ ಇಯರ್ಲಿ ಇರೋದ್ರಿಂದ ಡಿವೈಡೆಡ್ ಬೈ 2 ಮಾಡ್ಕೋಬೇಕು, ಯು ವಿಲ್ ಗೆಟ್ 3. ಟಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಲಾಸ್ಟ್ ಥರ್ಡ್ ಕ್ವಶನನ್ನು ಏನು ಸಾಲ್ವ್ ಮಾಡಿದ್ದೀವಿ,
ಅದನ್ನು ನೋಡಿಕೊಂಡು ಯು ಸಾಲ್ವ್ ದೀಸ್ ಕ್ವಶನ್. ಫಾರ್ಮುಲಾ ಹಾಕೊಂಡು ಇದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್, in how many years rupees 85,000 earns an interest 39,890.5 at 8% per annum compound interest payable yearly. ಸೊ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದೇನಿದು ಪಿ, ಇದೇನಿದು ಸಿ ಐ. ಸೊ ನೋಡಿ ಕರೆಕ್ಟಾಗಿ ಹೇಳಿದ್ದಾರೆ ಇಂಟ್ರೆಸ್ಟ್, ಸರಿನಾ? 8% ಏನಿದು ಆರ್ ಆದರೆ ಟಿ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಗಿವನ್ ಇನ್ಫಾರ್ಮೇಶನ್ ಈಸ್ P is equal to 85,000, CI interest is equal to 39,890.5, R is equal to 8, then T is equal to question mark. Next, in how many years rupees 25,000 earns the interest of rupees 3,940 at 10% per annum compound interest payable half yearly. ಸೊ ಇಲ್ಲಿ ನೋಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ, ಸಿ ಐ ಕೊಟ್ಟಿದ್ದಾರೆ, ರೇಟ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಅಮೌಂಟು 25,000, ಸಿ ಐ 3,940, ಆರ್ ಇಸ್ ಈಕ್ವಲ್ ಟು 10% ಆದರೆ ಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ಫಸ್ಟ್ ಏನು ಮಾಡ್ಕೋಬೇಕು ನೀವು, ಸಿ ಐ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪಿ ಮಾಡ್ಕೊಳ್ಳಿ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಐಗೆ ಸಿ ಐ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಮಾಡಿಕೊಂಡ್ರೆ ಸಿ ಐ ಇಸ್ ಈಕ್ವಲ್ ಟು 3,940, ಪಿ ಇಸ್ ಈಕ್ವಲ್ ಟು 25,000 ಮಾಡಿದ್ರೆ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಅಮೌಂಟ್ ಎಷ್ಟು ಅಂತ ಗೊತ್ತಾದಮೇಲೆ ಯು ಅಪ್ಲೈ ದಿ ಅಮೌಂಟ್ ಫಾರ್ಮುಲಾಗೆ ಇದೆಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಹಾಫ್ ಇಯರ್ಲಿ ಅಂತ ಕೊಟ್ಟಿರೋದ್ರಿಂದ ಏನು ಮಾಡಬೇಕು, ಇದನ್ನು 2 ತಗೋಬೇಕು, ಸರಿನಾ? ಸೊ ಹೇಗೆ ತಗೊಳ್ಳೋದು, ಗಿವನ್ ಪಿ ಇಸ್ ಈಕ್ವಲ್ ಟು 25,000, ಸಿ ಐ ಇಸ್ ಈಕ್ವಲ್ ಟು 3,940, ಆರ್ ಇಸ್ ಈಕ್ವಲ್ ಟು 10 divided by 2, ಇಟ್ ಬಿಕಮ್ಸ್ 5. 2 ಯಾಕೆ ಹಾಕೊಂಡಿದ್ದೀವಿ, ಇಲ್ಲಿ ಹಾಫ್ ಇಯರ್ಲಿ ಅಂತ ಇರೋದ್ರಿಂದ ಡಿವೈಡೆಡ್ ಬೈ 2, ಟಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಕೇರ್ಫುಲ್ಲಾಗಿ ಆ 3 ಕ್ವಶನ್ಸ್ಗಳನ್ನು ವಾಚ್ ಮಾಡಿ ಇದನ್ನು ಬರ್ಕೊಳ್ಳಿ, ಸಾಲ್ವ್ ಮಾಡಿ. ದೆನ್ ಯು ಡೂ ದೀಸ್ 4 ಕ್ವಶನ್ಸ್, ಯು ವಿಲ್ ಗೆಟ್ ದಿ ಕರೆಕ್ಟ್ ಆನ್ಸರ್ಸ್. ಗೊತ್ತಾಗ್ತಿದೆ ಅಲ್ವಾ? ಯು ಸಾಲ್ವ್ ಬೋತ್ ದಿ ಗ್ರೂಪ್ ಬಂಚ್ ಆಫ್ ಕ್ವಶನ್ಸ್. ಅಲ್ಲಿ 4 ಕ್ವಶನ್ ಇದೆ ಟು ಕ್ಯಾಲ್ಕುಲೇಟ್ ದಿ ಪ್ರಿನ್ಸಿಪಲ್, ಇಲ್ಲಿ ಟು ಕ್ಯಾಲ್ಕುಲೇಟ್ ದಿ ಟೈಮ್ ಐ ಆಮ್ ಗಿವಿಂಗ್ ಯು 4 ಕ್ವಶನ್ಸ್, ಸೊ ದಟ್ ಯು ಸಾಲ್ವ್ 8 ಕ್ವಶನ್ಸ್ ಆ್ಯಂಡ್ ಯು send the answers in the WhatsApp group, and I'll rectify if any mistakes has been occurred. ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ನಾನು ಅದನ್ನು ನೋಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you have any queries or any questions regarding this compound interest to calculate principal and time, post it in the WhatsApp group or leave your comment in the comment section. I will be able to rectify or solve your any doubts. Thank you very much.